ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಹೇಳಿದ್ರಿ ನಾವು ಬ್ಲೂ ಪ್ರಿಂಟ್ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ. ಏನಿದೆ ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಹೇಳಿ. ಬೆಂಗಳೂರು ಇವತ್ತು ಪ್ರಾಬ್ಲಮ್ಸು, ಟ್ರಾಫಿಕ್ ಪ್ರಾಬ್ಲಮ್ಸ್ ಇರ್ಬೋದು, ಪೊಲ್ಯೂಷನ್ ಇರ್ಬೋದು, ವಾರ್ಡ್ಗಳಲ್ಲಿ ಕಸದ ಸಮಸ್ಯೆ. ಕಳೆದ 30 ವರ್ಷದಿಂದ ನಾವು ಡಂಪಿಂಗ್ ಎಲ್ಲಿ ಮಾಡ್ತಾಯಿದ್ರು ಅಲ್ಲೇ ಮಾಡ್ತಾಯಿದ್ದೀರಿ. ಇದು ಬದಲಾವಣೆ ತರಬೇಕಾಗಿದೆ. ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಒಳ್ಳೆ ಥಿಂಗ್ಸ್ ಇದೆ. BJPಯಲ್ಲಿ ನಾವು ಈಗಾಗಲೇ ಮ್ಯಾನಿಫೆಸ್ಟೋ ಕೊಟ್ಟಿದ್ರಿ. ಅಲ್ಲಿರುವಂಥ ವಿಚಾರಗಳನ್ನು ಕೂಡ ಜನಗಳಿಗೆ ನಾವು ತಲುಪಿಸುವಂಥ ಕೆಲಸ ಮಾಡ್ತೀವಿ. ಒಟ್ಟಾರೆ ಇದು ಬೆಂಗಳೂರು BJP ಬೆಂಗಳೂರು ಅಲ್ಲ, ಇದು ನಮ್ಮ ಬೆಂಗಳೂರು. ಇನ್ಮೇಲೆ ರಾಜಕಾರಣ ಮಾಡಲ್ಲ ನೀವು. ಬೆಂಗಳೂರು ವಿಚಾರದಲ್ಲಿ, ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ BJPಯವರು, ಅಶೋಕ್ ಅವರು ರಾಜಕಾರಣ ಮಾಡಲ್ಲ. ಮಾಡಬಾರ್ದು ಅಂತಲೇ ನಾನು ವಿನಂತಿ. ಮಾಡಬಾರ್ದು ಅಂತಾನೆ ಇವತ್ತು ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿಯಾಗಿ ಸೆಲೆಕ್ಟ್ ಮಾಡೋದ್ರಲ್ಲಿ ನಿಮ್ಮ ಕೇಂದ್ರದ ಸಚಿವರುಗಳು, ನೀವು ಈ ನಗರವನ್ನು ಪ್ರತಿನಿಧಿಸುವ ಸಚಿವರುಗಳು ರಾಜಕಾರಣ ಮಾಡಿದ್ರು ಅಂತ ನೀವು ಇಲ್ಲಿ ಕೂತ್ಕೊಂಡು ಹೇಳ್ತೀರಿ ನಾವು ರಾಜಕಾರಣ ಮಾಡಲ್ಲ ಅಂತ. ನೋಡಿ, ರಾಜ್ಯ ಸರ್ಕಾರ ಕಮಿಟಿ ನೇಮಕ ಮಾಡಿರೋದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ. ರೂಲ್ಸ್ ಬೈಂಡಿಂಗ್ ಮಾಡಿರೋದು ಕೇಂದ್ರ ಸರ್ಕಾರ. ಮಾತಾಡ್ಬೋದಾಯ್ತು ಮುಖ್ಯಮಂತ್ರಿಗಳು, ಸಭೆಗೆ ಹೋಗಲ್ಲ ಮುಖ್ಯಮಂತ್ರಿಗಳು, ಒಂದು ಸಭೆಗೆ ಹೋಗಲ್ಲ, ಇನ್ನ ಕನ್ವಿನ್ಸ್ ಮಾಡೋದೇನು ಪ್ರಶ್ನೆ ಸರ್? ನಗರದ ವಿಚಾರ ಬಂದಾಗ ಪ್ರತಿಷ್ಠೆಯನ್ನ ಬಿಡಿ ಅಂತ, ರಾಜಕಾರಣ ಬಿಡಿ ಅಂತ ನಾವು ರೆಡಿ ಇದ್ದೀರಿ. ಏನೇ ಪ್ರಪೋಸಲ್ ಹೋದ್ರು ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿಯ ಸಹಿ ಇಲ್ಲದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಕೇಂದ್ರಕ್ಕೆ ಏನೇ ಪ್ರಸ್ತಾವ ಹೋಗ್ಬೇಕಾದ್ರು ನಾನು ಕೊಟ್ಟರೆ ಹೋಗಲ್ಲ. ಅದು ಚೀಫ್ ಸೆಕ್ರೆಟರಿನೇ ಕೊಡಬೇಕು, ಮುಖ್ಯಮಂತ್ರಿನೇ ಕೊಡಬೇಕು. ಆ ಕೊಡಬೇಕಾದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಡೆವಲಪ್ಮೆಂಟ್ ಆಚಾರ ನಾವು ರೆಡಿ ಇದ್ದೀರಿ, ಪೂರ್ತಿ ಮನಸ್ಸಿಂದ ರೆಡಿ ಇದ್ದೀರಿ. ಏನೇ ವಿಚಾರವಾಗಿ ಹೇಳಿ, ಯಾವುದೇ ಸಂದರ್ಭದಲ್ಲಿ ಹೇಳಿ, ನಾವು ಬರಕ್ಕೆ ರೆಡಿ ಇದ್ದೀರಿ. ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡಿ, ಕೇಂದ್ರ ಸಚಿವರನ್ನ ಭೇಟಿ ಮಾಡಿ, ನಮ್ಮ ಕೇಂದ್ರ ಸಚಿವರಿಗೂ ಹೇಳ್ತೀರಿ ನಾವು ದಯವಿಟ್ಟು ಬನ್ನಿ ನಮ್ಮ ಜೊತೆ ಅಂತೇಳಿ. ಬೆಂಗಳೂರಿನ ವಿಚಾರ, ಡೆವಲಪ್ಮೆಂಟ್ ವಿಚಾರ ಬಂದಾಗ ಯಾವುದೇ ರೀತಿ ರಾಜಕಾರಣ ಮಾಡದೆ ನಾವು BJP ಕೆಲಸ ಮಾಡೋಕ್ಕೆ ತಯಾರಿದ್ರಿ. ತಮ್ಮ ಮೂಲಕ ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಶೋಕ್ ಅಡ್ಜಸ್ಟ್ಮೆಂಟ್ ರಾಜಕಾರಣಿ, ಎಲ್ಲ ಪಕ್ಷದಲ್ಲೂ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವ್ಯವಹಾರ ಮಾಡ್ತಾರೆ ಅಂತ. ನಾನೇನು ಪಾಕಿಸ್ತಾನದವ್ರ ಜೊತೆ ಅಡ್ಜಸ್ಟ್ ಮಾಡಿದ್ದೀನ? ಬಾಂಗ್ಲಾದೇಶ, ಚೈನಾದವ್ರ ಜೊತೆ ಅಡ್ಜಸ್ಟ್ ಮಾಡಿದ್ದೀನಿ? ಅದು ನಿಮ್ಮ ಪಕ್ಷದವ್ರು ಹೇಳ್ತಾ ಇರೋದು. ನೋಡಿ, ನಾವು ಏನೇ ರಾಜಕಾರಣ ಮಾಡಿದ್ರು ವೈಯಕ್ತಿಕ ಟೀಕೆ ಮಾಡಬಾರ್ದು. ನಂದು ಅವತ್ತಿಂದ ನಂದು ಸಿಸ್ಟಮ್ ಅದು. ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಟೀಕೆ ಮಾಡೋದ್ರಿಂದ ಒಳ್ಳೆಯದಾಗಲ್ಲ. ಸೈದ್ಧಾಂತಿಕವಾಗಿ ನಾವು ಟೀಕೆ ಮಾಡಬೇಕು. ಕಾಂಗ್ರೆಸ್ಸಿನ ಸೈದ್ಧಾಂತಿಕ ಹಿನ್ನೆಲೆ ಏನಿದೆ, ಅವರ ನಡೆನುಡಿಗಳೇನಿದೆ, ಅದರ ಮೇಲೆ ನಾವು ಟೀಕೆ ಮಾಡಬೇಕು. ನಮ್ಮ ಟೀಕೆ ಗಾಂಭೀರ್ಯದಿಂದ ಕೂಡಿರಬೇಕು. ಮತ್ತು ಹಂಗನ್ಬಿಟ್ಟು ನಾವೇನು ಒಡೆದಾಡೋಕ್ಕೆ, ನಾವೇನು ಇಂಡಿಯಾ ಪಾಕಿಸ್ತಾನನ ನಾವು? ಇವಾಗ ನಾನು ಹೇಳಿದೆ ಸಾಕಾರ ತಗೊತೀನಿ ಅಂದರೆ ಮಂತ್ರಿಗಳು, ಇವತ್ತು ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಹಾಗಾದರೆ ಮುಖ್ಯಮಂತ್ರಿಗೆ ಕೇಳುವಂಥ ಅಧಿಕಾರ ಇಲ್ವಾ ನಮಗೆ? ನಾವು ಫೆಡರಲ್ ಸ್ಟ್ರಕ್ಚರ್ನಲ್ಲಿದ್ದೀರಿ, ಮುಖ್ಯಮಂತ್ರಿಗಳ ಅಧಿಕಾರ ಇದೆ. ಯಾರ್ದೋ ದುಡ್ಡು ಕೊಡಲ್ಲ ನರೇಂದ್ರ ಮೋದಿಯವರು, ಕೊಡೋವಂಥದ್ದು ಕರ್ನಾಟಕ ದುಡ್ಡೇ, ನಾವು ಕಟ್ಟಿದಂಥ ಟ್ಯಾಕ್ಸೇ ಕೊಡೋದು. ಅದರಿಂದ ಸೌಹಾರ್ದ ಸಂಬಂಧ ಇಟ್ಕೊಳ್ಳೋ ಅಂಥದ್ದು ಯಾವುದು ತಪ್ಪಿಲ್ಲ. BBMP ಚುನಾವಣೆಗಿಂತ ಮುಂಚೆ ಎಲ್ಲೋ ಓರೆಗಣ್ಣಿನಿಂದ ನೀವು ನಿಮ್ಮ ಹಳೇ ಮಿತ್ರ ಪಕ್ಷದ ಜೊತೆಗೆ ನೋಡ್ತಾ ಇದ್ರಿ. ಈಗ ಇದ್ದಕ್ಕಿದ್ದಂಗೆ ನಂಬರ್ ಬತ್ತಿದ್ದಂಗೆ ಏನೋ ಸಂಬಂಧನೇ ಇಲ್ಲ ಅನ್ನೋ ಥರ ಕೂತ್ಕೊಬಿಟ್ಟಿದ್ದೀರಿ. ಇಲ್ಲ, ನಾವು ನೋಡಿ JDS ಜೊತೆನೂ ನಾವು ಸರ್ಕಾರ ಮಾಡಿದ್ದೀರಿ. ಯಡಿಯೂರಪ್ಪನವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ಒಳ್ಳೆಯ ಒಂದು 20 ತಿಂಗಳ ಆಡಳಿತ ಏನಿತ್ತು, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಜನ ಮೆಚ್ಚಿದ್ದಾರೆ. ಅದು ಹಾಗನ್ಬಿಟ್ಟು ಅವರ ಎಲ್ಲ ಪಾಲಿಸಿಗಳಿಗೆ ನಾವು ಒಪ್ಪುವಂಥ ಒಂದು ವಿಚಾರ ಅಲ್ಲ. ಭಾಳಷ್ಟು ಚುನಾವಣೆಗಳಲ್ಲಿ ಅವ್ರ ಜೊತೆ ನಾವು ಸ್ಪರ್ಧೆ ಮಾಡಿದ್ದೀರಿ, ವಿರುದ್ಧವಾಗಿ ಹೋರಾಟ ಮಾಡಿದ್ದೀರಿ. ಬೆಂಗಳೂರು ಚುನಾವಣೆಯಲ್ಲೂ ನಾವು ವಿರುದ್ಧವಾಗಿ ಹೋರಾಟ ಮಾಡಿದ್ದೀವಿ. ಬೇಕಾದಾಗ ಅವ್ರು ಸಪೋರ್ಟ್ ತಗೋತೀರಿ, ಬೇಡದ ಇದ್ದಾಗ ಒದ್ದು ಬಿಡ್ತೀರಿ. ಆ ಥರದ ಪಾಲಿಟಿಕ್ಸ್ ನಾನು ಮಾಡೇ ಇಲ್ಲ ಯಾವತ್ತೂ. ಹೊಂದಾಣಿಕೆ ಆದರೆ ಅದು ರಾಜ್ಯ ಮಟ್ಟದಲ್ಲಿ ಆಗಬೇಕು. ನಾನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯ ಮಟ್ಟದಲ್ಲಿ ಹೊಂದಾಣಿಕೆ ಆದರೆ ಮಾತ್ರ ನಾವು ಒಪ್ಪುವಂಥದ್ದು. ನಾನೇ ಇಂಡಿವಿಜುವಲ್ ಯಾವುದೇ ಹೊಂದಾಣಿಕೆಯನ್ನು ಒಪ್ಪಲ್ಲ, ಅದು ಸಾಧ್ಯನೂ ಇಲ್ಲ ನಮ್ಮ ಪಾರ್ಟಿಯಲ್ಲಿ. ಪದ್ಮನಾಭನಗರದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಾಗ ಏನೋ ಆ ಥರದ ವ್ಯವಹಾರ ಆಗಲಿಲ್ಲ. 100% ಆ ಥರ ಇಲ್ಲ. ಸೌತಲ್ಲಿ ಯಾವ ವ್ಯವಹಾರನೂ ನಡೆಯಲಿಲ್ಲ. ನಮ್ಮಲ್ಲಿ ನನಗೆ ಭಾಳ ಆಸೆ, ನನಗೆ ಭಾಳ ಒತ್ತಡ ಇದ್ದಿದ್ದು, ಕಾಂಗ್ರೆಸ್ ಭಾಳ ಒಳ್ಳೆಯ ಅಭ್ಯರ್ಥಿಗಳನ್ನು ಪದ್ಮನಾಭನಗರದಲ್ಲಿ ಹಾಕ್ತೀರಿ ಅಂದರು. ಎಲ್ಲೂ ಇಲ್ಲ. 8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ಕಡೆ ಮಾತ್ರ ಸ್ಪರ್ಧೆ. ಕಾಂಗ್ರೆಸ್ಸಲ್ಲೂ ನಿಮ್ಮ ಕೆಲಸ ನಡೀತು ಅಂತ ಅಲ್ಲಲ್ಲ, ಇನ್ನು ಉಳಿದಂಥ 6 ಕಡೆ JDS ಸ್ಪರ್ಧೆ. ನಮಗೆ ನೆಕ್ ಟು ನೆಕ್ ನಾವು ಗೆದ್ದಿರೋದು 800 ಹೋಟೆಲ್ ಗೆದ್ದಿದ್ರಿ, ಕೆಲವು 1000 ಹೋಟೆಲ್ ಗೆದ್ದಿದ್ರಿ ನಾವಲ್ಲಿ. ಆದ್ದರಿಂದ ಯಾವುದೇ ರೀತಿ ಅಶೋಕ ಕಾಂಪ್ರಮೈಸ್, ಪಕ್ಷಕ್ಕೆ ವಿರುದ್ಧವಾಗಿ ಯಾವುದೇ ಕಾಂಪ್ರಮೈಸ್ ನನ್ನ ಜಾಯಮಾನದಲ್ಲಿ ನಾನು ಮಾಡಲ್ಲ, ನನ್ನ ಜೀವನದಲ್ಲಿ ಮಾಡಲ್ಲ. ಆ ಕ್ಯಾರೆಕ್ಟರೇ ಇಲ್ಲ. ವ್ಯಕ್ತಿಗತ ಟೀಕೆಗೆ ನನ್ನ ವಿರೋಧ ಇದೆ, ನಾನು ಮಾಡಲ್ಲ. ಸೈದ್ಧಾಂತಿಕವಾಗಿ ನಾನು ಟೀಕೆ ಮಾಡ್ತೀನಿ ಅಷ್ಟೇ. ಮುಂಬರುವ ಬೇರೆ ಚುನಾವಣೆಗಳಲ್ಲಿ ನಿಮ್ಮ ಪಕ್ಷ JDS ಜೊತೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಹಾಗಾದರೆ? ಯಾವ ಕಾರಣಕ್ಕೂ ಇಲ್ಲ. ನಮ್ಮ ಪಕ್ಷ, ನಾವು ಚುನಾವಣೆಗೆ ಮುಂಚೆನೇ ಹೇಳಿದ್ರಿ BBMPಯಲ್ಲಿ ಒಂಟಿಯಾಗಿ ನಾವು ಸ್ಪರ್ಧೆ ಮಾಡ್ತೀರಿ, ಗೆಲ್ತೀರಿ ಅಂತ. ಮುಂದಿನ ಚುನಾವಣೆಯಲ್ಲೂ ಅಷ್ಟೇ ನಾವು ಯಾವುದೇ ಪಕ್ಷದ ಜೊತೆ ನಮ್ಮ ಹೊಂದಾಣಿಕೆ ಇಲ್ಲ, ನೇರವಾಗಿ ನಾವು ಸ್ಪರ್ಧೆಯನ್ನು ಮಾಡ್ತೀರಿ. ಅಶೋಕ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಗಳನ್ನ ಮುಕ್ತವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಮಸ್ಕಾರ. ನಮಸ್ಕಾರ. ಇದು ಈ ವಾರದ ನೇರ ಮಾತು.
ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.